Hi guys, good morning. ಮೀನ್ಸ್ ಲೈವ್ ವಾಶ್ರೂಮ್ಗಳಿಗೆಲ್ಲ ಮರುಗದಡ್ಲು ಅಂತ ಹಾಕಿರ್ತಾರೆ. ನಾವು ತಿರುಪತಿಲಿ ಅದನ್ನು ನೋಡಿಬಿಟ್ಟು ನಗು ಇದೇನು ಹಿಂಗೆ ಹಾಕೋರೆ ಅಂತ ದೇವರೇ ವಿಚಿತ್ರ. ಸೊ ಇವಾಗ ಅದೆಲ್ಲ ಇರಲಿ. ಇವಾಗ ನಾವು ಯಾವ್ದು ಬಂದಿರೋದು ಯಾವ್ದು ನಂದಿ ಬಸವ. ಸೊ ಇವಾಗ ನಾವು ನಂದಿ ಬಸವಾಗಿ ಬಂದಿದ್ದೀವಿ. ಮಾರ್ನಿಂಗ್ ಅಲ್ಲಿ ಬಂದು ಸ್ವಲ್ಪ ಇಲ್ಲೇ ಸ್ಟೇ ಆಗಿ ಮಲ್ಕೊಂಡು ಇವಾಗ ನಾವು ಲಾಡ್ಜ್ ಮಾಡಿದ್ವಿ. ಎಷ್ಟು ದೊಡ್ಡ ಲಾಡ್ಜ್ ಅಂದರೆ ಮಲ್ಕೊಳಕ್ಕೆ ಎಷ್ಟು ದೊಡ್ಡ ಲಾಡ್ಜ್ ಮಾಡಿದ್ವಿ. ಐಫೈ ಬಂದ ದೇವಸ್ಥಾನಕ್ಕೆ ಐಫೈ ಲಾಡ್ಜ್ ಮಾಡ್ಕೊಂಡಿದ್ದೀವಿ. ಆ ಥರ ಲಾಡ್ಜ್ ಮಾಡಿದ್ದೀವಿ. ಏನು ಬಿಡ್ಕೊಳ್ತಾ ಇರ್ತೀರಾ? ಏನು ಮಂಗಳು ಕಮ್ಮಿ ಮಂಗಳಲ್ಲ, ಕಾಲ್ ಮೇಲೆ ಕಾಲ ಕುತ್ಕೊಂತವೆ ಇಲ್ಲಿ ಮಂಗಗಳು ಡಿಫ್ರೆಂಟಾಗಿ. ನೀವು ಯಾವಾಗಾರ ಬಂದರೆ ಈ ಕಡೆ ನೋಡಿ, ಪ್ಲೇಸು ತುಂಬ ಚೆನ್ನಾಗಿದೆ. ಬಂದರೆ ಮಂಗಳು ನೋಡಕ್ಕೆ ಬರ್ರಿ. ಹಾಂ, ಇವಾಗ ದೇವಸ್ಥಾನ ಹತ್ರ ಹೋಗೋಣ ಬಸವ ಹತ್ರ. ಬೆಳಗ್ಗೆ ಮಾರ್ನಿಂಗ್ ಎದ್ಬಿಟ್ಟು ಬಂದ್ಬಿಟ್ಟು ಅವ್ರು ಮಾಡೋಕ್ಕೆ ಕೆಲಸ ಇಲ್ಲ ಅವ್ರಿಗೆ. ನೋಡಿ ಪ್ಲೇಸ್ ಮಾತ್ರ ತುಂಬ ಚೆನ್ನಾಗಿದೆ. ಇದು ಯಾವ ಬಸವ ಸರ್? ಯಾವ ಬಸವ? ನಂದಿ ಬಸವ. ಮಹಾನಂದಿ ಕರೆಕ್ಟ್. ಮಹಾನಂದಿ ಪ್ಲೇಸ್ ಹತ್ರ ಅಲ್ಲಿ ನೋಡಿ, ಸುತ್ತ ಗ್ರೀನರಿ ಬೆಟ್ಟ. ನಾವು ಮಿಡಲಲ್ಲಿ ಇರ್ತೀವಿ. ಎಷ್ಟು ಸಖತ್ತಾಗಿದೆ ಪ್ಲೇಸ್ ಗೊತ್ತಾ. ಇನ್ನು ನೋಡೋಣ ಇನ್ನು ಏನೇನು ಇದೆಯೋ ಅಂತ. ಏನಿಲ್ಲ, ಮರ ಗಿಡ ಅಂತೆ. ಮಂಗಳಿದಾವೆ, ಆಮೇಲೆ ತೋರ್ತಾನೆ. ತೋರಿಸ್ತೀವಿ ಆಮೇಲೆ. ಓಕೆನಾ? ವೆಯ್ಟ್ ಮಾಡಿ ಕೊಡೋದಾಗುತ್ತೆ ಅಂತ. ಬಾತ್ರೂಮ್ ನಾಟ್ ಮೆನ್ಷನ್ಡ್ ಬಾತ್ರೂಮ್. ನಂದಿ ಮಹಾನಂದೀಶ್ವರ ನೋಡಿ. ಫಸ್ಟು ನಾವು ಬಂದಿದ ತಕ್ಷಣ ಮಹಾನಂದಿನೇ ಕಾಣುತ್ತೆ ವಿಗ್ರಹ. ಆಮೇಲೆ ಆಪೋಸಿಟ್ ಇರೋದು ಟೆಂಪಲ್ಲು. ಸೊ ಗಾಯ್ಸ್, ಇಲ್ಲಿ ಒಳಗಡೆ ಫೋನ್ ಅಲೋನೇ ಇಲ್ಲ. ಇಲ್ಲಿ ವಿಡಿಯೋ ಮಾಡ್ಕೊಂಡು ನೋಡಿ ತೋರಿಸೋಣ ಅಂತಂದರೆ ಫೋನ್ ಅಲೋನೇ ಇಲ್ಲ, ಅಲೋನೇ ಇಲ್ಲ. ಇವಾಗ ನಾವಿಲ್ಲಿ ಮಿಡಲಲ್ಲಿ ನಿಲ್ಲಿಸ್ಬಿಟ್ಟು ಇವಾಗ ಚಿತ್ರಾನ್ನ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ಅಡುಗೆ ಮಾಡೋಕ್ಕೆ. ಚಿತ್ರಾನ್ನ ಆಗಿದೆ. ಚಿತ್ರಾನ್ನ ಆಮೇಲೆ ಮೆಣಸಿನ್ಕಾಯಿ ಗೊಜ್ಜು ತಿನ್ನೋರಿಗೆ ಮೆಣಸಿನ್ಕಾಯಿ ಗೊಜ್ಜು. ಇಲ್ಲಿ ವಿಡಿಯೋಗ್ರಾಫರ್ ವಿಡಿಯೋ ಮಾಡ್ತಿದ್ದಾರೆ. ನೋಡಿ, ಇವಳು ಕುಂಕುಮ ಎಲ್ಲೆಲ್ಲಿಗೋ ಇಟ್ಟವ್ರೆ. ಅಲ್ಲಂತೆ ಇಲ್ಲಂತೆ ಕೆಳಗಂತೆ 3-4 ಇಟ್ಟಿಡಾರು. ಗಾಯ್ಸ್, ಇವಾಗ ನಾವು ರೆಡಿ ಆಗಿಬಿಟ್ಟು ಹೋಗ್ತಾ ಇದ್ದೀವಿ ಒಳಗಡೆ ದರ್ಶನ ಮಾಡಲಿಕ್ಕೆ. ಹೋಗೋಣ ಬನ್ನಿ, ಅಲ್ಲಿ ಹೇಗಿರುತ್ತೆ ಅಂತ ತೋರಿಸ್ತೀನಿ.
ಸೊ ನಾವು ಬಿಫೋರ್ ದ ಟೈಮ್ ಬಂದಾಗ ಇದೆಲ್ಲ ಏನೂ ಇರಲಿಲ್ಲ. ಇವಾಗ ಬಿಸಿಲು ಜಾಸ್ತಿ ಅಂತ ತುಂಬ ಹಾಕಿದ್ದಾರೆ ನೆರಳು ಥರ ಮಾಡೋಕ್ಕೆ. ನಾವಿವಾಗ ರಾಘವೇಂದ್ರ ಸ್ವಾಮಿ ಟೆಂಪಲ್ ಬಂದಿದ್ದೀವಿ. ಓಕೆ, ಬಂದ್ಬಿಟ್ಟು ಇನ್ನೂ ದರ್ಶನ ಆಗಿಲ್ಲ, ವೆಯ್ಟ್ ಮಾಡ್ತಾ ಇದ್ದೀವಿ. ದರ್ಶನ ಮಾಡ್ಕೋಬೇಕು. ಆಯನವ ಆಯನ್ ಆಯನ್ ಇಲ್ಲ ಸೇತ ಆಯನ್. ಆಯ ಬಾಯ. ಆ್ಯಕ್ಚುಲಿ ನಾನು ಈ ದೇವಸ್ಥಾನಕ್ಕೆ ಇದು 2ನೇ ಸಲ ಬರ್ತಾ ಇರೋದು. ಸೊ ರಾಯರು ನನ್ನ 2ನೇ ಸಲ ಕರೆಸ್ಕೊಂಡಿದ್ದಾರೆ. ನಾನು ಅಂದ್ಕೊಂಡಿದ್ದು ಸಕ್ಸಸ್ ಪಡ್ಕೊಂಡ್ರೆ ಸಾಕಾಗ್ಬಿಟ್ಟಿದೆ ಅಷ್ಟೇ. ದರ್ಶನ ಹೋಗಿಯವರು ಶರ್ಟು ಮತ್ತು ಬನಿನ್ ತೆಗೆದು ಒಳಗಡೆ ಹೋಗಬೇಕು. దర్శనానికి వెళ్ళేటప్పుడు షర్టు మరియు బనిన్ తీసి లోపలికి వెళ్ళవెలను. షట్పన్నికలకి అంతర్జాన. అర్చకుడు చేయడారు నన్ను అర్చకుడు చేసేసినారు. ಪೂಜೆ ಎಂಟ್ರಿ ಒಳಗಡೆ ಹೋಗ್ಬಿಟ್ಟು ದರ್ಶನ ಮಾಡ್ಕೊಂಡು ಬಂದ್ವಿ. ಎಷ್ಟು ಬೇಗ ದರ್ಶನ ಆಯಿತು ಅಂತಂದರೆ ಅಷ್ಟು ಬೇಗ ದರ್ಶನ ಆಯಿತು. ಹೋಗಿದ ತಕ್ಷಣ ದರ್ಶನ ಆಯಿತು ನಮಗೆ. ಸೊ ಪ್ಲೇಸ್ಗಿಂತ ಟಿಟಿಲೇ ఉండదు. ನಾವು ಪಾನಿಪುರಿ ತಿಂತಾ ಇದ್ದೀವಿ. ಯಾಕೆ ಗೊತ್ತಾ, ಬೆಳಗ್ಗೆ ತಿಂದಿದ್ದು ಇಷ್ಟೊತ್ತಾಗಿದೆ, ಏನೂ ತಿಂದಿಲ್ಲ. ಇಲ್ಲಿ ಬಂದು ಎಷ್ಟು ಟೈಮ್ ವೇಸ್ಟ್ ಮಾಡಿದ್ದೀವಿ ಅಂದರೆ ಗಾಯ್ಸ್, ಅಷ್ಟು ಟೈಮ್ ವೇಸ್ಟ್ ಮಾಡಿದ್ದೀವಿ. ಇವಾಗ ಸ್ನಾನ ಮಾಡ್ಕೊಂಡು ಇವ್ರು ರೆಡಿ ಆಗೋಷ್ಟೊತ್ತಿಗೆ 4 hours ಟೈಮ್ ತೊಗೊಂಡಿದ್ದಾರೆ. ನಮ್ದೇನಿಲ್ಲ, ಬೇಗ ಸ್ನಾನ ಮಾಡ್ಕೊಂಡು ಬೇಗ ಬಂದಿರೋದು. ಇವಾಗ ಪಾನಿಪುರಿ ತಿಂತಾ ಇದ್ದೀವಿ. ಚೆನ್ನಾಗಿ ಕಾಣಿಸ್ತಾ ಇದ್ದೀನ ನಾನು. ಚೇಂಜ್ ಕೊಡಿ, ಚೇಂಜ್ ಮಂತ್ರಾಲಯ ಟ್ರಿಪ್ ಎಲ್ಲ ಮುಗೀತು. ಸೊ ಗಾಯ್ಸ್, ಹೊರಗಡೆ ಹೋಗೋಣ. ಫುಲ್ಲು ಟಯರ್ಡ್ ಆಗಿಬಿಟ್ಟಿದೆ ನನಗಂತೂ. ಹೆಲ್ತ್ ಸರಿ ಇಲ್ಲ, ಆಗಲೇ ಟ್ರಾವೆಲ್ ಮಾಡಿನೇ ಸರಿ ಇಲ್ಲ ನನಗೆ. ವಾವ್